ಹಲೋ, ನಮಸ್ಕಾರ. ಮನೆಯಲ್ಲಿ 3 ಮೊಟ್ಟೆ ಉಳ್ಕೊಂಡ್ಬಿಟ್ಟಿತ್ತು. ನಮ್ಮ ಮನೆಯವರು ಎಗ್ ಬುರ್ಜಿ ಮಾಡ್ಕೋತೀನಿ, ಬಟ್ ಅದಕ್ಕೆ ಈರುಳ್ಳಿ ಟೊಮೆಟೊ ಎಲ್ಲ ನೀನೇ ಹಚ್ಕೊಡು ಅಂತ ಅಂದ್ರು. ನಾನು ಜೋಶಲ್ಲಿ ಓಕೆ ಅಂತ ಅಂದೆ. ಬಟ್ ಈರುಳ್ಳಿಗೆ ನನ್ನ ಮೇಲೆ ಏನ್ ದ್ವೇಷ ಇತ್ತೋ ಗೊತ್ತಿಲ್ಲ. ಬಹುಶಃ ತುಂಬಾ ದಿನ ಆದ್ಮೇಲೆ ಅಡ್ಗೆ ಮಾಡಕ್ ಬಂದಿದ್ದಾಳೆ ಅಂತ ನನ್ನ ಮೇಲೆ ಕೋಪ ಮಾಡ್ಕೊಂಡಿತ್ತು ಅನ್ಸುತ್ತೆ. ಸಿಕ್ಕಾಪಟ್ಟೆ ಕಣ್ಣಲ್ಲಿ ನೀರು ಹಾಕಿಸ್ಬಿಡ್ತು. ಯಾಕೆ ಅಂದ್ರೆ ಅಮ್ಮನ ಮನೆಗೆ ಹೋದಾಗಂತೂ ಅಮ್ಮನೇ ಎಲ್ಲ ಕೆಲಸ ಮಾಡ್ತಿರ್ತಾರೆ, ಅಂಡ್ ಇಲ್ಲಿ ಬಂದಾಗ ನಾನೇ ಅಡ್ಗೆ ಮಾಡ್ಕೋತಾ ಇರ್ತೀನಿ. ಹೆಲ್ಪ್ ಮಾಡೋದಕ್ಕೆ ಟೈಮ್ ಸಿಕ್ತಾಗೆಲ್ಲ ಸಂದೀಪ್ ಕೂಡ ಪಾಪ ಹೆಲ್ಪ್ ಮಾಡ್ತಾನೆ ಇರ್ತಾರೆ. ಬಟ್ ಇವತ್ತು ಅವರೇನೋ ಸ್ವಲ್ಪ ಬ್ಯುಸಿ ಇದ್ರು ಸ್ಕ್ರಿಪ್ಟ್ ಬರೆಯೋದ್ರಲ್ಲಿ. ಸೊ ಹಾಗಾಗಿ ನನಗೆ ಸ್ವಲ್ಪ ಕೆಲಸ ಮಾಡಿಕೊಡು ಅಂತ ಹೇಳಿದ್ರು. ಆ್ಯಂಡ್ ಎಷ್ಟು ಕಂಟ್ರೋಲ್ ಮಾಡಿದ್ರು ಕೂಡ ಕಣ್ಣಲ್ಲಿ ನೀರು ಬರೋದಂತೂ ನಿಲ್ಲಿಲ್ಲ. ಆ್ಯಂಡ್ ಫೈನಲಿ ನನ್ನ ಕೈಲಿ ಆಗೋದೇ ಇಲ್ಲ ಅಂತ ಹೇಳಿಬಿಟ್ಟು ಮೆಣಸಿನ್ಕಾಯಿ ಆದರೂ ನೀವೇ ಕಟ್ ಮಾಡ್ಕೊಳ್ಳಿ ಬನ್ನಿ ಅಂತ ಹೇಳಿ ಕರೆದೆ. ಅವರೇ ಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡ್ಕೋತಿದ್ರು. ಆ್ಯಂಡ್ ಹೆಣ್ಮಕ್ಳ ಗಂಡಂದಿರ ಹತ್ರ ಅಡುಗೆ ಕೆಲಸ ಮಾಡಿಸೋದಿದೆಯಲ್ಲ, ಹಾ ವಾ, ಅದಕ್ಕಿಂತ ಇನ್ನೊಂದು ಖುಷಿ ಬೇರೆ ಇಲ್ಲ ಹೆಂಡ್ತಿದಿರ್ಗೆ ಅಲ್ವಾ. ಆ್ಯಂಡ್ ಆ್ಯಸ್ ಯೂಶುವಲ್ ಎಷ್ಟು ಸಲ ಕ್ಯಾಮ್ರಾ ಕಡೆ ಒಂದು ಸಲ ತಿರುಗಿ ನೋಡಿ ಅಂದರು, ಕೊನೆಗೂ ಅವ್ರು ತಿರುಗ್ತಾನೆ ಇರಲಿಲ್ಲ. ಆ್ಯಕ್ಚುಲಿ ಮಿನಿ ವ್ಲಾಗಿಗೆ ಅಂತ ಈ ವಿಡಿಯೋ ಮಾಡಿಕೊಂಡೆ, ಬಟ್ ಯಾಕೋ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಈ ವ್ಲಾಗಲ್ಲಿ. ಯಾಕೆಂದರೆ ತುಂಬ ದಿನ ಆಗಿತ್ತು ಸಂದೀಪ್ ಮತ್ತು ನಾನು ಒಂದೇ ಫ್ರೇಮಲ್ಲಿ ಕಾಣಿಸ್ಕೊಂಡು. ಸೊ ಹಾಗಾಗಿ ಹೇಗಿದ್ರು ಲೆಂತಿಯಾಗಿ ಸಿಕ್ಕಿದೆ ವಿಡಿಯೋ, ಪರವಾಗಿಲ್ಲ, ಒಂದು ಲೆಂತಿ ವ್ಲಾಗ್ ಥರನೇ ಮಾಡೋಣ ಅಂದ್ಕೊಂಡು ಈ ವ್ಲಾಗ್ನ ಮಾಡ್ತಾ ಇದ್ದೀನಿ. ಆ್ಯಂಡ್ ಅವರು ಎಗ್ ಬುರ್ಜಿ ಮಾಡ್ಕೋತಿದ್ರು, ನಾನು ಈ ಕಡೆ ಬಿಸಿ ಬಿಸಿ ಮುದ್ದೆ ಮಾಡ್ಕೋತಾ ಇದ್ದೆ. ಆ್ಯಂಡ್ ಅವ್ರಿಗೆ ರೇಗಿಸ್ಬೇಕು ಅಂತಲೇ ಕ್ಯಾಮ್ರಾ ಮುಂದೆ ಪದೇ ಪದೇ ಡ್ಯಾನ್ಸ್ ಮಾಡೋ ರೀತಿ, ಏನೋ ಸ್ಟಾರ್ಟಿಂಗಿಗೆ ಒಂದು ಹಾಯ್ ಅನ್ನೋ ಒಂದು ಕ್ಲಿಪ್ ಬೇಕು ಅನ್ನೋ ರೀತಿ ಎಲ್ಲನೂ ಟ್ರೈ ಮಾಡ್ತಾ ಇದ್ದೆ. ಒಟ್ನಲ್ಲಿ ಚೆನ್ನಾಗಿ ರೇಗಿಸ್ತಾ ಇದ್ದೆ, ಸಿಕ್ಕಿದ್ದೆ ಚಾನ್ಸು ಅಂತ. ಆ್ಯಕ್ಚುಲಿ ಮನೆಯಲ್ಲಿ ಮುದ್ದೆ ತಿರುವೋ ಕೋಲಿದ್ರೂ ಕೂಡ ನಾನು ಈ ದೋಸೆ ಎಬ್ಬೋದು, ರೊಟ್ಟಿ ಎಬ್ಬೋದು ಇರುತ್ತಲ್ಲ, ಅದೇ ಸ್ಟಿಕ್ನ ಯೂಸ್ ಮಾಡ್ತೀನಿ. ಯಾಕೆ ಅಂದರೆ ನನಗೆ ಆ ಮುದ್ದೆ ಕೋಲ್ ತಿರುಗಿಸೋಕ್ಕೆ ಬರಲ್ಲ. ಸೊ ಹಾಗಾಗಿ ಆ್ಯಂಡ್ ಒಬ್ಳಿಗೆ ಇಲ್ಲ ಇಬ್ರಿಗೆ ಮಾಡ್ಕೋತಾ ಇರ್ತೀನಲ್ವ, ಸೊ ಸಿಂಪಲ್ಲಾಗಿ ಹೀಗೆ ಮಾಡ್ಕೊಳ್ಳೋದು ರೆಗ್ಯುಲರ್ ನಾನು. ಆ್ಯಂಡ್ ನಾನು ಮುದ್ದೆ ಮಾಡ್ಕೊಂಡಿದ್ದು ಆಯಿತು, ಆ್ಯಂಡ್ ಅವ್ರದ್ದು ಎಗ್ ಬುರ್ಜಿ ಕೂಡ ರೆಡಿ ಆಗ್ತಾ ಇದೆ. ಇದು ಸಂದೀಪ್ಗೆ ಅಂತ ಬಡಿಸಿರೋ ಊಟ, ಆ್ಯಂಡ್ ಇದು ನನ್ನ ಊಟ, ಬಿಸಿ ಬಿಸಿ ರಾಗಿ ಮುದ್ದೆ. ಆ್ಯಂಡ್ ಮನೇಲಿದ್ದಾಗ ಸಂದೀಪು ಸ್ಕ್ರಿಪ್ಟ್ ವಿಷಯದಲ್ಲಿ ಎಷ್ಟೇ ಬ್ಯುಸಿ ಇದ್ರೂ ಕೂಡ ಇಬ್ರು ಜೊತೆಲೇ ಊಟ ಮಾಡಬೇಕು ಅನ್ನೋ ಒಂದು ನಾವೇನು ರೂಲ್ಸ್ ಎಲ್ಲ ಮಾಡ್ಕೊಂಡಿಲ್ಲ. ಬಟ್ ಆ ಟೈಮಿಂಗ್ ಚೆನ್ನಾಗಿ ಸಿಂಕ್ ಆಗುತ್ತೆ, ಒಬ್ರನ್ನ ಬಿಟ್ಟು ಒಬ್ರು ಊಟ ಮಾಡಲ್ಲ. ಸೊ ಊಟ ಮುಗಿಸಿದ್ದಾಯ್ತು, ಗುಡ್ ನೈಟ್.